ನಮಸ್ಕಾರ ಎಲ್ರಿಗೂ. ನಾನು ಡಾಕ್ಟರ್ ಪ್ರತೀಕ್ಷಾ ರೈ. ಡಾಕ್ಟರ್ ರೈ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಾನು ಕನ್ಸಲ್ಟೆಂಟ್ ಫಿಸಿಷಿಯನ್, ಕೆ.ಎಸ್. ಹೆಗ್ಡೆ ಆಸ್ಪತ್ರೆ, ದೇರ್ಲಕಟ್ಟೆ, KCR ಮೆಡಿಸಿಟಿ, KC ರೋಡ್, ತಲಪಾಡಿ, ಹಾಗೂ ರೈ ಕ್ಲಿನಿಕ್, ದೇರೆಬೈ, ಕೊಂಚಾಡಿ, ಮ್ಯಾಂಗ್ಳೂರು. ತುಂಬ ಜನ ಪೇಷಂಟ್ಸ್ಗೆ ಡೌಟ್ ಇರ್ತದೆ, ಅಥವಾ ನಿಮಗೂ ಡೌಟ್ ಇರ್ಬೋದು. ನಾನು ರುಟೀನಾಗಿ ಬ್ಲಡ್ ಟೆಸ್ಟ್ ಮಾಡುವಾಗ ನಂದು ಯೂರಿಕ್ ಆ್ಯಸಿಡ್ ಜಾಸ್ತಿ ಉಂಟು, ಆದರೆ ನನಗೇನು ಸಿಂಪ್ಟಮ್ಸ್ ಇಲ್ಲ, ಇದಕ್ಕೆ ಟ್ರೀಟ್ಮೆಂಟ್ ತಗೊಳ್ಬೇಕಾ, ಎಂತ ಮಾಡಬೇಕು ಅಂತ. ಸೊ ನಾನು ಇವತ್ತಿನ ಸಂಚಿಕೆಯಲ್ಲಿ ನಿಮಗೆ ಈ ಹೈಪರ್ ಯುರಿಸಿಮಿಯಾ ಅಂತ ಹೇಳಿದರೆ ಏನು, ಯಾಕೆ ನಮ್ಮ ಜೀವದಲ್ಲಿ ಯೂರಿಕ್ ಆ್ಯಸಿಡ್ ಜಾಸ್ತಿ ಆಗ್ತದೆ, ಸೊ ಇದನ್ನು ಹೇಗೆ ನಾವು ಮ್ಯಾನೇಜ್ ಮಾಡಬೇಕು, ಎಲ್ಲದಕ್ಕೂ ಟ್ರೀಟ್ಮೆಂಟ್ ತಗೊಳ್ಬೇಕಾ ನಾವು ಯೂರಿಕ್ ಆ್ಯಸಿಡ್ ಜಾಸ್ತಿ ಆದ ತಕ್ಷಣ, ಹಾಗೂ ಗೌಟ್ ಸಂಧಿವಾತ ಅಂತ ಹೇಳಿದರೆ ಏನು, ಸೊ ಇದರ ಬಗ್ಗೆ ನಾನು ನಿಮಗೆ ಇವತ್ತು ಮಾಹಿತಿ ಕೊಡ್ತೇನೆ. ಆದ್ದರಿಂದ ಇದನ್ನು ಎಲ್ಲರಿಗೂ ಶೇರ್ ಮಾಡಿ, ಅದರಿಂದಾಗಿ ತುಂಬ ಜನರಿಗೆ ಹೆಲ್ಪ್ ಆಗ್ಬೋದು. ಸೊ ಹೈಪರ್ ಯುರಿಸಿಮಿಯಾ ಅಂತ ಹೇಳಿದರೆ ನಮ್ಮ ಜೀವದಲ್ಲಿ, ನಮ್ಮ ಬಾಡಿಯಲ್ಲಿ ಯೂರಿಕ್ ಆ್ಯಸಿಡ್ ಅಂಶ ಶೇಖರಣೆ ಜಾಸ್ತಿ ಆಗುವಂಥದ್ದು. ಸೊ ಯೂಶ್ವಲಿ ನಾವು ಯಾವಾಗ ಯೂರಿಕ್ ಆ್ಯಸಿಡ್ ಜಾಸ್ತಿ ಅಂತ ಹೇಳ್ತೇವೆ ಅಂತ ಹೇಳಿದರೆ 7 mg/dL ಜಾಸ್ತಿ ನಮ್ಮ ಬ್ಲಡ್ಡಲ್ಲಿ ಯೂರಿಕ್ ಆ್ಯಸಿಡ್ ಇದ್ದರೆ ಅದಕ್ಕೆ ನಾವು ಹೈಪರ್ ಯುರಿಸಿಮಿಯಾ ಅಂತ ಹೇಳ್ತೇವೆ. ಸೊ ಇದಕ್ಕೆ ಇದು ಇದ್ದ ತಕ್ಷಣ ನಾವು ಅದಕ್ಕೆ ಟ್ರೀಟ್ಮೆಂಟ್ ತಗೊಳ್ಬೇಕಾ? ಇಲ್ಲ. ನಮಗೆ ಸಿಂಪ್ಟಮ್ಸ್ ಇದ್ದರೆ ಮಾತ್ರ ನಾವು ಟ್ರೀಟ್ಮೆಂಟ್ ತಗೊಳ್ಬೇಕಾಗ್ತದೆ. ಏನು ಸಿಂಪ್ಟಮ್ಸ್ ಅಂತ ನಾನು ನಿಮಗೆ ನೆಕ್ಸ್ಟ್ ಹೇಳ್ತೇನೆ. ಬಟ್ ಈ ಯೂರಿಕ್ ಆ್ಯಸಿಡ್ ಜಾಸ್ತಿ ಆಗೋದ್ರಿಂದ ಏನಾಗ್ತದೆ ಅಂತ ಹೇಳಿದರೆ ಅದರಿಂದಾಗಿ ಕೆಲವು ಪ್ರಾಬ್ಲಮ್ ಆಗ್ತದೆ. ಸೊ ಅದಕ್ಕೋಸ್ಕರ ನಾವು ಯೂರಿಕ್ ಆ್ಯಸಿಡನ್ನು ಕಂಟ್ರೋಲಲ್ಲಿ ಇಡಬೇಕು. ಸೊ ಫಸ್ಟಿಗೆ ನಾವು ಯಾಕೆ ನಮ್ಮ ಬಾಡಿಯಲ್ಲಿ ಯೂರಿಕ್ ಆ್ಯಸಿಡ್ ಜಾಸ್ತಿ ಆಗ್ತದೆ ಅಂತ, ಯೂಶ್ವಲಿ ನಾವು ತಿನ್ನುವ ಆಹಾರದಲ್ಲಿ ಜಾಸ್ತಿ ಪ್ರೋಟೀನ್ಸ್ ತಿನ್ನುವಾಗ ಪ್ರೋಟೀನ್ಸಲ್ಲಿ ಪ್ಯೂರಿನ್ ಅಂತ ಹೇಳಿ ಒಂದು ರಿಲೀಸ್ ಆಗ್ತದೆ, ಪ್ರೋಟೀನ್ಸ್, ಹಾಗೂ ನಮ್ಮ ಜೀವಕೋಶಗಳು ಬ್ರೇಕ್ ಡೌನ್ ಆಗಿ ಪ್ಯೂರಿನ್ಸ್ ಅಂತ ರಿಲೀಸ್ ಆಗ್ತದೆ. ಸೊ ಅದರ ಬೈ ಪ್ರಾಡಕ್ಟ್, ಅದು ಮೆಟಬಲೈಸ್ ಆಗುವ ಅದರ ಬೈ ಪ್ರಾಡಕ್ಟ್ ಈ ಯೂರಿಕ್ ಆ್ಯಸಿಡ್. ಸೊ ಈ ಯೂರಿಕ್ ಆ್ಯಸಿಡ್ ಒಂದು ವೇಸ್ಟ್ ಪ್ರಾಡಕ್ಟ್, ಅದು ಮತ್ತು ನಮ್ಮ ಕಿಡ್ನಿಯಲ್ಲಿ, ಮೂತ್ರದಲ್ಲಿ ಹೋಗ್ತದೆ. ಸೊ ಎಷ್ಟು ಬೇಕಾ ಅಷ್ಟೇ ಅಂಶ ನಮ್ಮ ಬಾಡಿಯಲ್ಲಿ ಇರ್ತದೆ. ಸೊ ಈ ಯೂರಿಕ್ ಆ್ಯಸಿಡ್ ಯಾವಾಗ ಜಾಸ್ತಿ ಆಗ್ತದೆ ಅಂತ ಹೇಳಿದ್ರೆ, ಒಂದು ನಾವು ಜಾಸ್ತಿ ಪ್ಯೂರಿನ್ ಇರುವ ಫುಡ್ಡನ್ನು ತಗೊಂಡ್ರೆ, ಅಥವಾ ನಮ್ಮ ಬಾಡಿಯಲ್ಲಿ ಜಾಸ್ತಿ ಸೆಲ್ ಬ್ರೇಕ್ ಡೌನ್ ಆಗ್ತಾ ಇದ್ದರೆ, ಅಥವಾ ನಮ್ಮ ಕಿಡ್ನಿ ಸರಿಯಾಗಿ ಫಂಕ್ಷನ್ ಮಾಡದೇ ಇರುವಾಗ, ಸೊ ಇಂಥ ಕಂಡೀಷನ್ಸಲ್ಲಿ ನಮಗೆ ಯೂರಿಕ್ ಆ್ಯಸಿಡ್ ಜಾಸ್ತಿ ಆಗ್ತದೆ. ಸೊ ಅದರಿಂದಾಗಿ ಯೂರಿಕ್ ಆ್ಯಸಿಡ್ ಜಾಸ್ತಿ ಆಗ್ತದೆ. ಸೊ ಇದಕ್ಕೆ ಏನೆಲ್ಲ ಕಾರಣಗಳು ಅಂತ ಹೇಳಿ, ಒಂದು ಏನಂತ ಹೇಳಿದರೆ ಆಲ್ಕೋಹಾಲ್ ಅಂತ ಹೇಳ್ತೇವೆ. ಸೊ ಮದ್ಯಪಾನ ಮಾಡೋದ್ರಿಂದ ಈ ಯೂರಿಕ್ ಆ್ಯಸಿಡ್ ಜಾಸ್ತಿ ಆಗ್ತದೆ. ಸೊ ಕೆಲವರು ಹೇಳ್ತಾರೆ ಇಲ್ಲ ಬಿಯರ್ ಒಳ್ಳೆದಂತ ಡಾಕ್ಟರ್ ಹೇಳ್ತಾರೆ, ನಾವು ಕುಡಿಬೋದು ಅಂತ. ಸೊ ಹಾಗಿಲ್ಲ, ಜಾಸ್ತಿ ಬಿಯರ್ ಕುಡಿದ್ರೂ ಯೂರಿಕ್ ಆ್ಯಸಿಡ್ ಜಾಸ್ತಿ ಆಗ್ತದೆ, ಅದರಿಂದಾಗಿ ತೊಂದರೆ ಆಗ್ತದೆ. ಒಂದು ಆಲ್ಕೋಹಾಲ್. ಮತ್ತೊಂದು ಏನಂತ ಹೇಳಿದರೆ ಕೆಲವು ಪ್ರೋಟೀನ್ ಅಂಶಗಳು, ಅಂದರೆ ಎನಿಮಲ್ ಪ್ರೋಟೀನ್ ನಾವು ಜಾಸ್ತಿ ತಿನ್ನೋದ್ರಿಂದ, ರೆಡ್ ಮೀಟ್ ಜಾಸ್ತಿ ತಿನ್ನೋದ್ರಿಂದ, ಮತ್ತು ಅಧಿಕ ಲಿಮಿಟ್ಗಿಂತ ಜಾಸ್ತಿ ಮೀನು, ಈ ಸೀ ಫುಡ್ ತಿನ್ನೋದ್ರಿಂದ, ಸೊ ಇದರಲ್ಲೆಲ್ಲ ಈ ಯೂರಿಕ್ ಆ್ಯಸಿಡ್ ಜಾಸ್ತಿ ಆಗ್ತದೆ. ಮತ್ತು ಈ ನೆಲಗಡಲೆ, ಶೇಂಗಾ ಅಂತ ಹೇಳ್ತೇವೆ, ಅದು ತಿನ್ನೋದ್ರಿಂದ ಜಾಸ್ತಿ ಆಗ್ತದೆ. ಆಮೇಲೆ ನಾವು ಬೊಜ್ಜುತನ, ಜಾಸ್ತಿ ಬೊಜ್ಜುತನ ಇದ್ದರೆ, BP, ಶುಗರ್ ಇರುವವರು ಇದ್ದರೆ ಇವರಲ್ಲಿ ಜಾಸ್ತಿ ಇರ್ತದೆ. ಮತ್ತು ಕಿಡ್ನಿಯಾಗಿ ಸರಿಯಾಗಿ ಫಂಕ್ಷನ್ ಮಾಡದಿದ್ದರೆ, ಸೊ ಅಂಥವರಲ್ಲಿ ಯೂರಿಕ್ ಆ್ಯಸಿಡ್ ಇರ್ತದೆ. ಕೆಲವು ಕ್ಯಾನ್ಸರ್ಗಳಲ್ಲಿ ಜಾಸ್ತಿ ಇರ್ತದೆ. ಕೆಲವು ಮೆಡಿಸಿನ್ಸಲ್ಲಿ ಅಂತ ಹೇಳಿದ್ರೆ ಇಮ್ಯುನೋಸಪ್ರೆಸಿಂಗ್ ಡ್ರಗ್ಸ್ ಅಂತ ಹೇಳ್ತೇವೆ, ಡಯೂರೆಟಿಕ್ಸ್, ಸೊ ಇದನ್ನು ಜಾಸ್ತಿಯಾಗಿ ಯೂಸ್ ಮಾಡ್ತಾ ಇದ್ದರೆ ಸೊ ಇದರಲ್ಲಿ ಆಗ್ತದೆ. ಮತ್ತು ಫ್ಯಾಮಿಲಿಯಲ್ಲಿ ಜಾಸ್ತಿ ಯೂರಿಕ್ ಆ್ಯಸಿಡ್ ತೊಂದರೆ ಇದ್ದರೆ ಸೊ ಫ್ಯಾಮಿಲಿಯಲ್ಲಾಗಿ ಬರ್ತದೆ. ಹಾಗೂ ಇದು ಹೆಂಗಸರಿಗಿಂತ ಗಂಡಸರಲ್ಲಿ 3 times ಜಾಸ್ತಿ ಬರ್ತದೆ. ಹೆಂಗಸರಲ್ಲಿ ಯೂಶ್ವಲಿ ಈ ನಮ್ಮದು ಮೆನೋಪಾಸ್ ಆದ ನಂತರ, ಮುಟ್ಟು ನಿಂತ ನಂತರ ದೇ ಆರ್ ಮೋರ್ ಪ್ರೋನ್ ಫಾರ್ ಯೂರಿಕ್ ಆ್ಯಸಿಡ್ ಜಾಸ್ತಿ ಆಗೋದಕ್ಕೆ. ಸೊ ಹೀಗೆ ಬೇರೆ ಬೇರೆ ಕಾರಣದಿಂದಾಗಿ ನಮಗೆ ಯೂರಿಕ್ ಆ್ಯಸಿಡ್ ನಮ್ಮ ಬಾಡಿಯಲ್ಲಿ ಜಾಸ್ತಿ ಆಗ್ಬೋದು. ಓಕೆ, ಸೊ ಹೀಗೆ ಯೂರಿಕ್ ಆ್ಯಸಿಡ್ ಜಾಸ್ತಿ ಆದ ತಕ್ಷಣ ನಾವು ಟ್ರೀಟ್ಮೆಂಟ್ ತಗೊಳ್ಬೇಕಾ? ಇಲ್ಲ. ಬಟ್ ಯಾವಾಗ ನಾವು ಎಂತ ಆಗ್ತದೆ ಅಂತ ಹೇಳಿದ್ರೆ, ಈ ಯೂರಿಕ್ ಆ್ಯಸಿಡ್ ಈ ಗಂಟು ಜಾಯಿಂಟ್ ಅಂತ ಹೇಳ್ತೇವೆ, ಅಲ್ಲಿ ಹೋಗಿ ಅಲ್ಲಿ ಡೆಪಾಸಿಟ್ ಆಗ್ತದೆ. ಈ ಕ್ರಿಸ್ಟಲ್ ಶೇಪ್, ನೀಡಲ್ ಶೇಪ್ಡ್ ಆಗಿ ಡೆಪಾಸಿಟ್ ಆಗ್ತದೆ. ಸೊ ಆಗ ಏನಾಗ್ತದೆ, ಸೊ ಅಕ್ಯೂಟ್ ಅಟ್ಯಾಕ್, ಅಕ್ಯೂಟ್ ಗೌಟ್ ಅಂತ ಹೇಳ್ತೇವೆ. ಮೇನ್ಲಿ ನಮ್ಮ ಮೋಸ್ಟ್ ಆಫ್ ದ ಟೈಮ್ಸ್ ಕಾಲಿನ ಹೆಬ್ಬೆರಳಲ್ಲಿ, ಸೊ ಆ ಜಾಯಿಂಟ್ ತುಂಬ ನೋವು ಇರುವಂಥದ್ದು, ಕೆಂಪಾಗುವಂಥದ್ದು, ಸ್ವೆಲ್ಲಿಂಗ್ ಬರುವಂಥದ್ದು. ಸೊ ಮೇಯ್ನಾಗಿ ಕಾಲಿನ ಹೆಬ್ಬೆರಳು ಇರ್ತದೆ. ಸೊ ಎಲ್ರಿಗೂ ಅಲ್ಲೇ ಆಗ್ಬೇಕಂತಿಲ್ಲ, ಕೆಲವರಿಗೆ
ಇದು ಎಲ್ಬೋ ಜಾಯಿಂಟ್ ಅಂತ ಹೇಳ್ತೇವೆ, ಈ ಮೊಣಕೈಯಲ್ಲಿ ನೋವಿರ್ಬೋದು, ಅಥವಾ ಕಾಲಿನ ಆ್ಯಂಕಲ್ ಜಾಯಿಂಟ್ ಅಂತ ಹೇಳ್ತೇವೆ, ಕಾಲಿನ ಅಲ್ಲಿ ದೊಡ್ಡ ಜಾಯಿಂಟಲ್ಲಿ ನೋವಿರುವಂಥದ್ದು ಹಾಗೆ ಸಹ ಬರ್ಬೋದು. ಬಟ್ ತುಂಬ ಜನರಿಗೆ ಏನಾಗ್ತದೆ, ಈ ಹೆಬ್ಬೆರಳಲ್ಲಿ ಜಾಯಿಂಟ್ ಪೇನ್ ಬರುವಂಥದ್ದು, ಸ್ವೆಲ್ಲಿಂಗ್ ಆಗುವಂಥದ್ದು ಅಥವಾ ರೆಡ್ನೆಸ್ ಇರುವಂಥದ್ದು. ಸೊ ಹೀಗೆ ಇದ್ದರೆ ಮೇಯ್ನಾಗಿ ನಾವು ಒಂದು ಯೂರಿಕ್ ಆ್ಯಸಿಡ್ ಚೆಕ್ ಮಾಡಬೇಕು. ಸೊ ಯೂಶ್ವಲಿ ಏನಾಗ್ತದೆ, 30ರಿಂದ 60 ವರ್ಷ ವಯಸ್ಸಿನ ನಡುವಲ್ಲಿ ಗೊತ್ತಾಗ್ತದೆ. ಈಗ ಏಜ್ ಆದ ಹಾಗೆ ನಮ್ಮದು ಬೋನ್ ಸವೆತ ಹಾಗೆ ಆಸ್ಟಿಯೋ ಆರ್ಥ್ರೈಟಿಸ್ ಅಂತ ಹೇಳ್ತೇವೆ. ಸೊ ಆಗ ಮೊಣಕಾಲಿಗೆ ನೋವು ಬರುವುದು ಹಾಗೆ ಇರ್ತದೆ. ಸೊ ಹೇಗೆ ಅದರಿಂದ ಇದನ್ನು ಡಿಫ್ರೆನ್ಶಿಯೇಟ್ ಮಾಡ್ಬೋದು ಅಂತ ಹೇಳಿದ್ರೆ, ಯೂಶ್ವಲಿ ಈ ಯೂರಿಕ್ ಆಸಿಡ್ ಜಾಸ್ತಿಯಾಗಿ ಗೌಟ್ ಬರುವಂಥದ್ದು ಯಂಗರ್ ಏಜ್ ಗ್ರೂಪಲ್ಲಿ ಸಹ ಇರ್ತದೆ, ಅಂದರೆ 30ರಿಂದ 60 ವರ್ಷದೊಳಗಿನವರಿಗೆ ಸಹ ಇರ್ತದೆ. ಆಮೇಲೆ ಸಡನ್ ಆಗಿ ಪೇಯ್ನ್ ಸ್ಟಾರ್ಟ್ ಆಗುವಂಥದ್ದು. ಸೊ ಹೀಗೆ ಬೋನ್ ಸವೆತ ಆಸ್ಟಿಯೋ ಆರ್ಥ್ರೈಟಿಸ್ ಆದರೆ ಅದು ನಿಧಾನದಲ್ಲಿ ಗ್ರ್ಯಾಜುವಲಿ ಜಾಸ್ತಿ ಆಗ್ತಾ ಹೋಗ್ತಾ ಇರ್ತದೆ ತುಂಬ ಸಮಯದಲ್ಲಿ. ಇದು ಆದರೆ ಅಕ್ಯೂಟ್ ಆಗಿ ಸಡನ್ ಆಗಿ, ಸೊ ಮೋಸ್ಟ್ ಆಫ್ ದ ಟೈಮ್ಸ್ ಕಾಲಿನ ಹೆಬ್ಬೆರಳಲ್ಲಿ ಬಿಡ್ತದೆ, ಬಾಕಿ ಜಾಯಿಂಟಲ್ಲಿ ಸಹ ಇರಬಹುದು. ಸೊ ಹೀಗೆ ಆಗ್ತದೆ. ಸೊ ಇದು ಅಕ್ಯೂಟ್ ಗೌಟ್ ಅಂತ ಹೇಳ್ತೇವೆ. ಹೀಗೆ ಏನಾಗ್ತದೆ ಯೂಶ್ವಲಿ ಇದು ಹಾಗೆ 1-2 ವಾರದ ನಂತರ ಪೇನ್ ಕಿಲ್ಲರ್ ಆಮೇಲೆಲ್ಲ ತಗೊಂಡ ನಂತರ ಗ್ರ್ಯಾಜುವಲಿ ಕಂಟ್ರೋಲಿಗೆ ಬರ್ಬೋದು. ಪುನಃ ಆಫ್ಟರ್ ಸಮ್ ಟೈಮ್ ಪುನಃ ಹೀಗೆ ಆಗಾಗ ಅಟ್ಯಾಕ್ ಆಗುವ ಚಾನ್ಸಸ್ ಇರ್ತದೆ. ಸೊ ಹೀಗೆ ಆಗಿ ಕ್ರಾನಿಕ್ ಗೌಟ್ ಅಂತ ಹೇಳ್ತೇವೆ. ಸೊ ಅಲ್ಲಿ ಆಗ ಏನಾಗ್ತದೆ, ಆ ಜಾಯಿಂಟ್ ಸುತ್ತಲ ಕಾರ್ಟಿಲೇಜ್ ಎಲ್ಲ ಡ್ಯಾಮೇಜ್ ಆಗಿ ನಮಗೆ ಇದು ಜಾಯಿಂಟ್ ಫುಲ್ ಡ್ಯಾಮೇಜ್ ಆಗುವ ಚಾನ್ಸಸ್ ಇರ್ತದೆ. ಸೊ ಆಮೇಲೆ ಯೂರಿಕ್ ಆಸಿಡ್ ಜಾಸ್ತಿಯಾಗಿ ಈ ಕಿಡ್ನಿಯಲ್ಲಿ ಅಕ್ಯುಮುಲೇಟ್ ಆಗಿ ಕಿಡ್ನಿ ಸ್ಟೋನ್ ಆಗುವ ಚಾನ್ಸಸ್ ಇರ್ತದೆ, ಹಾಗೂ ಕೆಲವು ಸಮಯದಲ್ಲಿ ಕಿಡ್ನಿ ಫೇಲ್ಯೂರ್ ಆಗುವ ಚಾನ್ಸಸ್ ಸಹ ಇರ್ತದೆ. ಸೊ ಆದ್ದರಿಂದ ನಾವು ಯೂರಿಕ್ ಆಸಿಡ್ ಅನ್ನು ಕಂಟ್ರೋಲಲ್ಲಿ ಇಡಬೇಕು. ಸೊ ಎಲ್ರಿಗೂ ಯೂರಿಕ್ ಆಸಿಡ್ ಹೈ ಇದ್ದವರಿಗೆ ಇದು ಆಗುವುದಿಲ್ಲ. ಈ ಯೂರಿಕ್ ಆಸಿಡ್ ಹೈ ಇದ್ದು ಹೆರಿಡಿಟರಿ ಜೆನೆಟಿಕ್ ಪ್ರಿಡಿಸ್ಪೊಸಿಷನ್ಸ್ ಇದ್ದರೆ ಸೊ ಹೀಗೆಲ್ಲ ತೊಂದರೆ ಬರ್ಬೋದು. ಸೊ ನಾವು ಹೇಗೆ ಇದನ್ನು ಉಂಟಾ ಅಂತ ನೋಡ್ಬೋದು, ಡಯಾಗ್ನೋಸ್ ಮಾಡ್ಬೋದು ಅಂತ ಹೇಳಿದರೆ, ಫಸ್ಟಿಗೆ ನಮ್ಮದು ರಕ್ತ ಪರೀಕ್ಷೆಯಲ್ಲಿ ಯೂರಿಕ್ ಆ್ಯಸಿಡ್ ಜಾಸ್ತಿ ಉಂಟಾ ಅಂತ ನೋಡಬೇಕು. ಸೊ ಯೂರಿಕ್ ಆ್ಯಸಿಡ್ 7 mg/dL ಜಾಸ್ತಿ ಇದ್ದರೆ ಅದಕ್ಕೆ ಹೈಪರ್ ಯೂರಿಸಿಮಿಯಾ ಅಂತ ಕರಿತೇವೆ. ಸೊ ಜಾಸ್ತಿ ಇದ್ದ ತಕ್ಷಣ ಅದಕ್ಕೆ ಟ್ರೀಟ್ಮೆಂಟ್ ಬೇಡ. ನಿಮಗೆ ಸಿಂಪ್ಟಮ್ ಇದ್ದರೆ, ಜಾಯಿಂಟ್ ಪೇನ್ ಇದ್ದರೆ ಮಾತ್ರ ಟ್ರೀಟ್ಮೆಂಟ್ ಕೊಟ್ಟರೆ ಸಾಕಾಗ್ತದೆ. ಇಲ್ಲದ್ರೆ ನಾವು ಫುಡ್ಡಲ್ಲೇ ಅದನ್ನು ಕಂಟ್ರೋಲಲ್ಲಿ ಮಾಡ್ಬೋದು. ಪ್ಲಸ್ ಈಗ ನಾನು ಆಗ ಹೇಳಿದ ಸಿಂಪ್ಟಮ್ಸ್ ಇದ್ರೆ, ಯೂರಿಕ್ ಆಸಿಡ್ ನಾರ್ಮಲ್ ಇದ್ರೂ ಅದು ಈ ಗೌಟ್ ಸಂಧಿವಾತವನ್ನು ನಾವು ರೂಲ್ ಔಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಬಿಕಾಸ್ ಈಗ ಯೂರಿಕ್ ಆಸಿಡ್ ನಾರ್ಮಲ್ ಇದ್ರು ಆಲ್ರೆಡಿ ಅಲ್ಲಿ ನಮ್ಮ ಜಾಯಿಂಟ್ ಸುತ್ತ ಆ ನೀಡಲ್ ಶೇಪ್ಡ್ ಕ್ರಿಸ್ಟಲ್ಸ್ ಫಾರ್ಮ್ ಆಗಿದ್ರೆ ನಮಗೆ ಈ ಪೇನ್, ಮೋರ್ ಡ್ಯಾಮೇಜ್ ಎಲ್ಲ ಆಗ್ತದೆ. ಸೊ ಒಂದು ಬ್ಲಡ್ ಟೆಸ್ಟ್ ಯೂರಿಕ್ ಆಸಿಡ್ ಜಾಸ್ತಿ ಉಂಟಾ ಅಥವಾ ನಾರ್ಮಲ್ ಅಲ್ಲಿ ಉಂಟಾ ಅಂತ ನೋಡ್ತೇವೆ. ಮತ್ತೊಂದು ಜಾಯಿಂಟ್ ಇದ್ದು ಸ್ಕ್ಯಾನ್, ಎಕ್ಸ್ರೇ ಅಥವಾ ಸ್ಕ್ಯಾನ್ ಮಾಡಿ ನೋಡ್ತೇವೆ. ಆಮೇಲೆ ಅಲ್ಲಿ ಏನಾದರೂ ಡೆಪೋಸಿಷನ್ ಥರ ಉಂಟಾ ಅಂತ. ಸೊ ಅಲ್ಲಿ ಏನಾದರೂ ನೀರು ತುಂಬಿದಾಗ ಕ್ರಿಸ್ಟಲ್ಸ್ ಏನಾದರೂ ಇದ್ದರೆ ಅದನ್ನು ಆಸ್ಪಿರೇಟ್ ಮಾಡಿ ನೋಡ್ತಾರೆ ಏನಾದರೂ ಕ್ರಿಸ್ಟಲ್ ಉಂಟದ. ಬಿಕಾಸ್ ಕೆಲವು ಸಮಯದ ಏನಾಗ್ತದೆ, ಯೂರಿಕ್ ಆಸಿಡ್ ನಾರ್ಮಲ್ ಇದ್ದರೂ ಆಲ್ರೆಡಿ ಅಲ್ಲಿ ಆ ಕ್ರಿಸ್ಟಲ್ ಶೇಪ್ ಯೂರಿಕ್ ಆಸಿಡ್ ಇದು ಕ್ರಿಸ್ಟಲ್ ಫಾರ್ಮ್ ಆಗಿ ಜಾಯಿಂಟಲ್ಲಿ ನಮಗೆ ಪೇಯ್ನ್ ಬರುವಂಥದ್ದು ಇರ್ತದೆ. ಸೊ ಗೌಟ್ ಸಂಧಿವಾತ ನಾರ್ಮಲಿ ಯೂರಿಕ್ ಆಸಿಡ್ ಲೆವೆಲ್ ತೋರಿಸ್ಬೋದು ಆಗ. ಸೊ ಇದರಿಂದಾಗಿ ಬ್ಲಡ್ ಟೆಸ್ಟ್ ಪ್ಲಸ್ ಅದು ಅಲ್ಲಿದ್ದು ಇಮೇಜಿಂಗ್ ಮಾಡಿ ನೋಡಬೇಕಾಗ್ತದೆ. ಸೊ ನಾವೀಗ ಫುಡ್ಡಲ್ಲಿ ಹೇಗೆ ಯೂರಿಕ್ ಆಸಿಡ್ ಅನ್ನು ಕಂಟ್ರೋಲ್ ಮಾಡ್ಬೋದು. ಒಂದು ಮೇನ್ ಆಗಿ ಏನಂತ ಹೇಳಿದ್ರೆ, ಕರೆಕ್ಟಾಗಿ ನೀರು ಕುಡಿಬೇಕು. ಒಂದು 2-2.5 ಲೀಟರ್ ಅಷ್ಟು ಮಿನಿಮಮ್ ನೀರು ಕುಡಿಬೇಕು. ಸೊ ಡಿಹೈಡ್ರೇಷನ್ ಅಂದರೆ ಈ ಯೂರಿಕ್ ಆಸಿಡ್ ಜಾಸ್ತಿ ಆಗ್ತದೆ. ಆಲ್ಕೋಹಾಲ್, ಟೊಬ್ಯಾಕೊ ಎಲ್ಲ ಕಂಪ್ಲೀಟ್ ಆಗಿ ಕ್ವಿಟ್ ಮಾಡಬೇಕು. ಮತ್ತೆ ಏನಂತ ಹೇಳಿದ್ರೆ, ನಾವು ಪ್ರೋಟೀನ್ ಅಂಶ ತೆಗೊಳ್ಳದೇ ಇರುವುದು ಅಲ್ಲ. ಸೊ ಏನಾಗ್ತದೆ, ನಮ್ಮ ಬಾಡಿಗೆ ಎನರ್ಜಿಗೆ ಪ್ರೋಟೀನ್ ಅಂಶ ಮುಖ್ಯ. ಸೊ ಏನು ಮಾಡಬೇಕು, ಈ ಹೈ ಪ್ಯೂರಿನ್ ಕಂಟೆಂಟ್ ಇರುವ ಪ್ರೋಟೀನನ್ನು ನಾವು ಆದಷ್ಟು ಅವಾಯ್ಡ್ ಮಾಡಿ. ಸೊ ಲೋ ಪ್ಯೂರಿನ್ ಕಂಟೆಂಟನ್ನು ತೆಕ್ಕೊಳ್ಬೋದು. ಮೀಡಿಯಂ ಪ್ಯೂರಿನ್ ಕಂಟೆಂಟ್ ಇರುವ ಪ್ರೋಟೀನನ್ನು ಲಿಮಿಟೆಡ್ ಅಮೌಂಟಲ್ಲಿ ತೆಕ್ಕೊಳ್ಬೇಕು. ಸೊ ಈ ಯಾವುದು ಫುಡ್ ಸಬ್ಸ್ಟೆನ್ಸ್ ಲೋ ಪ್ಯೂರಿನ್ ಇರುವುದು ಮಿಲ್ಕ್ ಮತ್ತು ಮಿಲ್ಕ್ ಪ್ರಾಡಕ್ಟ್ಸ್, ಅಂದರೆ ಹಾಲು ಹಾಗೂ ಹಾಲಿನ ಉತ್ಪನ್ನಗಳು, ಹಾಲು, ಕರ್ಡ್ಸ್, ಚೀಸ್ ಇದೆಲ್ಲ. ಸೊ ಇದನ್ನು ನಾವು ತೆಕ್ಕೊಳ್ಬೋದು. ಮೇಯ್ನಾಗಿ ಮಿಲ್ಕಲ್ಲಿ ಕೆಸಿನ್ ಅಂತ ಇರ್ತದೆ, ಇದು ಸಹ ನಮಗೆ ಹೆಲ್ಪ್ ಆಗ್ತದೆ ಈ ಯೂರಿಕ್ ಆಸಿಡನ್ನು ಕಮ್ಮಿ ಮಾಡಲಿಕ್ಕೆ. ಸೊ ಇದರಿಂದಾಗಿ ಇದನ್ನು ತೆಕ್ಕೊಳ್ಬೋದು. ಮತ್ತು ಮಾಡ್ರೇಟ್ ಹದದಲ್ಲಿರುವಂತಹ ಪ್ಯೂರಿನ್ ಕಂಟೆಂಟ್ ಪ್ರೋಟೀನ್ ಯಾವುದು, ಇದು ಪಲ್ಸಸ್ ಅಂತ ಹೇಳ್ತೇವೆ, ದವಸ ಧಾನ್ಯಗಳು. ಸೊ ಇದನ್ನು ನಾವು ಲಿಮಿಟೆಡ್ ಅಮೌಂಟಲ್ಲಿ ತೆಕ್ಕೊಳ್ಬೇಕು. ಜಾಸ್ತಿ ತುಂಬ ತೆಕ್ಕೊಳ್ಬಾರ್ದು ಯೂರಿಕ್ ಆಸಿಡ್ ಜಾಸ್ತಿ ಇದ್ದರೆ. ಆಮೇಲೆ ಮತ್ತೊಂದು ತುಂಬ ಜಾಸ್ತಿ ಪ್ಯೂರಿನ್ ಕಂಟೆಂಟ್ ಇರುವ ಪ್ರೋಟೀನ್ ಇದು ಯಾವುದ್ರಲ್ಲಿ ಇರ್ತದೆ, ಈ ಎನಿಮಲ್ ರೆಡ್ ಮೀಟ್ಗಳಲ್ಲಿ
ಮೀನುಗಳಲ್ಲಿ ಅಂದರೆ ಮಾಂಸಗಳಲ್ಲಿ ಕೋಳಿ ಆಗಿರ್ಬೋದು, ಮಟನ್ ಆಗಿರ್ಬೋದು, ಇದು ಆಮೇಲೆ ಮೀನುಗಳು, ಈ ಸೀ ಫುಡ್ಗಳು, ಇದರಲ್ಲೆಲ್ಲ ಜಾಸ್ತಿ ಪ್ಯೂರಿನ್ ಕಂಟೆಂಟ್ ಇರುವ ಪ್ರೋಟೀನ್ಗಳು. ಸೊ ಯಾರಿಗೆ ಯೂರಿಕ್ ಆಸಿಡ್ ಜಾಸ್ತಿ ಇದು ಈ ಗಂಟು ನೋವೆಲ್ಲ ಇದೆ ಅವರು ಈ ಪ್ಯೂರಿನ್ ಇರುವ ಪ್ರೋಟೀನನ್ನು ಅವಾಯ್ಡ್ ಮಾಡಬೇಕು. ಆಮೇಲೆ ಇದು ಡ್ರೈ ಫ್ರೂಟ್ಸ್ ಎಲ್ಲ ತೆಕ್ಕೊಳ್ಬೋದು, ಅದರಲ್ಲಿ ಜಾಸ್ತಿ ಪ್ಯೂರಿನ್ ಇಲ್ಲ. ಮೇಯ್ನಾಗಿ ಕಡಲೆ ಉಂಟಲ್ಲ, ಶೇಂಗಾ, ಅದನ್ನು ಅವಾಯ್ಡ್ ಮಾಡಬೇಕು, ಬಿಕಾಸ್ ಅದರಲ್ಲಿ ಪ್ಯೂರಿನ್ ಜಾಸ್ತಿ ಇರ್ತದೆ. ಸೊ ಆಮೇಲೆ ನಮ್ಮ ಬೊಜ್ಜುತನ ಇದ್ದರೆ ವೆಯ್ಟನ್ನು ಮೇಂಟೈನ್ ಮಾಡಬೇಕು, ಇಲ್ಲಾಂದರೆ ಯೂರಿಕ್ ಆಸಿಡ್ ಜಾಸ್ತಿ ಆಗ್ತದೆ, ಪ್ಲಸ್ ವೆಯ್ಟಿಂದಾಗಿ ಜಾಯಿಂಟಿಗೆ ಪ್ರೆಷರ್ ಬಿದ್ದು ಜಾಸ್ತಿ ಡ್ಯಾಮೇಜ್ ಆಗ್ತದೆ. ಸೊ ಆದ್ದರಿಂದ ಇದೆಲ್ಲ ಪ್ರಿಕಾಷನ್ಸ್ ನೀವು ತೆಕ್ಕೊಂಡ್ರೆ ನಿಮ್ಮ ಯೂರಿಕ್ ಆಸಿಡ್ ಕಂಟ್ರೋಲಲ್ಲಿ ಇರ್ಬೋದು. ಸೊ ಗೌಟ್ ಸನ್ನಿಪಾತ ಆಗದಾಗೆ ಇದನ್ನು ಪ್ರಿವೆಂಟ್ ಮಾಡ್ಬೋದು. ಆದ್ದರಿಂದ ನಿಮ್ಮ ನೆನ್ಪಿಟ್ಕೊಳ್ಬೇಕೇನಂತ ಹೇಳಿದರೆ, ಎಲ್ಲ ಪ್ರೋಟೀನ್ ಅಂಶವನ್ನು ತಿನ್ನದೇ ಇರೋದು ಅಲ್ಲ. ಹೈ ಪ್ರೋಟೀನ್ ಅಂಶ ಯಾವುದಿದೆ, ಎನಿಮಲ್ ಮೀಟ್, ಫಿಶ್, ಇದನ್ನು ಕಮ್ಮಿ ಮಾಡಿ. ಸೊ ಲೋ ಪ್ರೋಟೀನ್ ಇದನ್ನು ತಿನ್ಬೋದು. ಮತ್ತೊಂದು ವೆಜಿಟೇಬಲ್ಸ್, ಫ್ರೂಟ್ಸ್ ಎಲ್ಲ ಚೆನ್ನಾಗಿ ತಿನ್ನಬೇಕು. ಆಮೇಲೆ ವಿಟಮಿನ್ ಸಿ ಫುಡ್, ರಿಚ್ ಫುಡ್ ಅಂತ ಫ್ರೂಟ್ಸ್ ಅಂತ ಹೇಳ್ತೀವಿ, ಯಾವುದು ಆರೆಂಜ್ ಆಗಿರ್ಬೋದು, ಮುಸುಂಬಿ ಆಗಿರ್ಬೋದು, ಪೇರಳ ಆಗಿರ್ಬೋದು. ಸೊ ಇದೆಲ್ಲ ಹೆಲ್ಪ್ಫುಲ್ ಯೂರಿಕ್ ಆಸಿಡ್ ಲೋವರ್ ಮಾಡಲಿಕ್ಕೆ. ಆಮೇಲೆ ಕೆಲವು ರಿಸರ್ಚ್ ಪ್ರಕಾರ ಈ ಬಾರ್ಲಿ ವಾಟರ್ ಅಂತ ಹೇಳ್ತೀವಿ, ಇದು ಡೈಯೂರೆಟಿಕ್ ಆಗಿ ಆ್ಯಕ್ಟ್ ಮಾಡ್ತದೆ, ಯೂರಿಕ್ ಆಸಿಡನ್ನು ಯೂರಿನಲ್ಲಿ ಜಾಸ್ತಿ ಹೋಗಲಿಕ್ಕೆ ಹೆಲ್ಪ್ ಮಾಡ್ತದೆ. ಸೊ ಬಾರ್ಲಿ ವಾಟರ್ ಒಳ್ಳೆಯದು ಯೂರಿಕ್ ಆಸಿಡ್ ಕಮ್ಮಿ ಮಾಡಲಿಕ್ಕೆ ಅಂತ. ಸೊ ಇದನ್ನು ನೀವು ಪಾಲಿಸಬೇಕು. ಸೊ ನೆನಪಿಟ್ಕೊಳ್ಬೇಕು ನೀವು ಏನಂತ ಹೇಳಿದರೆ, ನಿಮ್ಮ ಬ್ಲಡ್ಡಲ್ಲಿ ಯೂರಿಕ್ ಆಸಿಡ್ ಇದ್ದರೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಬೇಕಂತ ಇಲ್ಲ. ಪ್ಲಸ್ ನಿಮಗೆ ಈ ಗೌಟ್ ಸಂಧಿವಾತ ಇರುವಾಗ ಯೂರಿಕ್ ಆಸಿಡ್ ಯಾವಾಗಲೂ ಹೈ ಇರಬೇಕಂತಿಲ್ಲ, ನಾರ್ಮಲ್ ರೇಂಜಲ್ಲೇ ಇರ್ಬೋದು. ಬಟ್ ಜಾಯಿಂಟ್ ಸುತ್ತ ಆಲ್ರೆಡಿ ಯೂರಿಕ್ ಆಸಿಡ್ ಕ್ರಿಸ್ಟಲ್ಸ್ ಫಾರ್ಮ್ ಆಗಿರ್ತದೆ. ಸೊ ಇವತ್ತಿನ ಸಂಚಿಕೆ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ತಿಳ್ಕೊಳ್ತೇನೆ. ಎಲ್ರಿಗೂ ಇದನ್ನು ಶೇರ್ ಮಾಡಿ ಅಂತ ಹೇಳ್ತಾ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಹೊಸ ಉಪಯುಕ್ತ ಮಾಹಿತಿ ಜೊತೆ ನಿಮ್ಮ ಮುಂದೆ ಬರ್ತೇನೆ. ಥ್ಯಾಂಕ್ ಯು.